ಈ ಒಂದು ಕ್ಷೇತ್ರಕ್ಕೆ ಮೊಟ್ಟ ಮೊದಲನೇದಾಗಿ ಸಚಿವರಾಗಿ ಬಂದು ಆಶೀರ್ವಾದ ಪಡೆಯುತ್ತಿರುವಂತ ಶ್ರೀಮಾನ್ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರೇ ಹಾಗೂ ಇನ್ನೋರವರು ಮಾತೆಯರಾದಂಥ ಅವರಮ್ಮ ಕಾಶ್ಯಪ್ನವರವರೇ, ಹಾಗೆಯೇ ದೇವಾನಂದ ಕಾಶ್ಯಪ್ನವರವರೇ, ಹಾಗೆಯೇ ಅಂಟರ್ದಾನಿ ಸಿಎಂ ಆಗೋ ಸಂಬಂಧ ಇಂಗ್ಲೀಷ್ ಮಾತಾಡಿದ್ವಿ ಅವೆಲ್ಲ ಒಂದು ನಮ್ಗೆ ಬೇಕಾಗ್ತದೆ. ಯಾಕೆ ಹೇಳ್ಬೇಕ್ರಿ, ನಮ್ಗೆ ಬರಕ್ಕೆ ಯಾಕೆ ಹೇಳ್ಬೇಕ್ರಿ ಅಂತ ಅಂದ್ರು. ನಾ ಏನು ಮಾಡಲಿ, ಅವ ಹೇಳೋಣ ಬಾ ಅಂತ ನಾವು ಹೇಳಿ ನೋಡೋಣ. ಆದರೂ ಅದು ಬಂದಿದ್ದು ಒಳ್ಳೇದಾಗೈತಿ. ಯಾಕಂದ್ರೆ ನಾವು ಪೀಡನ ಹೋಗೈತಿ, ನಿನ್ನೆ ಪೀಡನ ಹೋಗೈತಿ. ಅದು ಸಿದ್ದಾಪುರದಲ್ಲಿ ಮಾಡಿದಾಗ ಪೀಡನ ಹೋಗೋ ಮೊದಲು ನಾವು ಎದಕ್ಕ ನಿಮ್ಮ ಹಿಂದಿರುವಂತ ಪೀಡೆಗಳನ್ನ ಬಿಟ್ಟು ಹೋಗ್ಲಿ ಮಕ್ಕಳು ನನ್ನ ಶಿಷ್ಯನ ಹೇಳ್ತೀನಿ. ಸುಮ್ ಬೇರೆ ನಾನು ಗದಿಗೆ ಮಾಡೋ ಮಕ್ಕಳು ಜೊತೆ ಪರಿಸ್ಥಿತಿ ಆಗಿ ಹೋಗ್ತೀನಿ. ಅದು ಆಗ ಒಂದೇನಪ್ಪ ನಕ್ಕೊಂತ ಬೈತೀನಿ ಅಂದ್ಬಿಟ್ಟು ಸಿಟ್ಟಿಗೆ ಬೈದ್ರೆ ಯಾಕೆ ಸ್ವಾಮಿ ಮಕ್ಕಳೆಲ್ಲ ನಕ್ಕೊಂತ ಬೈತೀನಿ ಬೈಗಪ್ಪ ಆಶೀರ್ವಾದ ಯಾಕಪ್ಪ. ಆಗ ಈ ಭಾಳ ಅವ್ರಿಗೂ ಹೇಳಿ ಭಾಳ ಆಗೈತಿ. ಆಮೇಲೆ ಇನ್ನ ಸಾರ್ವಜನಿಕ ಅಹವಾಲು ಅನ್ನೋವನ್ನು ಯಾರ ಮನೆ ನಾನು ಕೊಡ್ತೀನಿ ಇಲ್ಲೇ ಇಲ್ರಿ ನೀವು ಹೇಳಿದ್ರೆ ಅರ್ಥವ ನಾನು ಇನ್ಫ್ಲೂಯೆನ್ಸ್ ಮಾಡಿಲ್ಲ ಅಂತ ನಾವು ನನ್ನ ಬಗ್ಗೆ ನೀವು ಮಾರಾಜ ಇನ್ಫ್ಲೂಯೆನ್ಸ್ ಮಾಡಿದ್ರೆ ಯಾಕೆ ಕೊಡ್ತಾ ಬೆತ್ತಿದ್ದವ ನನಗೆ. ಏನಾದ್ರು ನಾವು ಸಂಬಳಾದಂಥವ್ರು ಗೌರವ ಇಟ್ಕೋಬೇಕಂದ್ರ ಯಾವುದೇ ರಾಜಕೀಯ ಮಾಡಬಾರ್ದು, ರಾಜಕೀಯದೊಳಗೆ ಹೋಗ್ಬಾರ್ದು, ರಾಜಕೀಯ ಮಾಡಿಸ್ಬೇಕು. ಅದು ಕಿಂಗ್ ಮೇಕರ್ ಆಗ್ಬೇಕು, ಕಿಂಗ್ ಆಗೋಗ್ಬಾರ್ದು. ನಾವೆಲ್ಲ ಕಿಂಗ್ ಮೇಕರ್. ಅದಕ್ಕೆ ನಮ್ಮ ಶಿಷ್ಯನ MLA ಇತ್ತು ಸಚಿವರು ಮಾಡಿದ್ವಿ. ಅದು ನಾ ಮಾಡಿಲ್ಲ, ಮತ್ತೆ ನೀ ಏನ್ ಮಾಡಿಲ್ಲ ಸ್ವಾಮಿ ಮಾಡಿ MLA ಮಾಡಿ ಸಿದ್ದಪ್ಪನ ಆಶೀರ್ವಾದದೊಂದಿಗೆ ನೀ ಮಂತ್ರಿ ಆಗಂತ ಹೇಳಿದವ್ರು ಯಾರಾದ್ರೂ ಇದ್ರೆ ಹುಡುಗನ ಕಾಲದ ಜನಕ್ಕೆ ಏನಾದ್ರು ಮಾಡ್ಲಿ ಸ್ವಾಮಿ ಮಕ್ಕಳ ಮೇಲೆ ಅಭಿಮಾನ ಇಟ್ಟಿರಿ, ನಮ್ಮ ಮಠದ ಮೇಲೂ ಅಭಿಮಾನ ಇಟ್ಟಿರಿ. ದಯವಿಟ್ಟು ಅನುಮಾನ ಬೇಡ. ಕ್ಷೇತ್ರನ ಅಭಿವೃದ್ಧಿ ಆಗುತ್ತೆ, ಒಂದೊಂದು ಕ್ಷೇತ್ರ ಅದ್ರ ಜೊತೆಗೆ ಸಿದ್ದನಕೊಳ್ಳೋ ಕ್ಷೇತ್ರನ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತೀನಿ ನೋಡಿ. ಮತ್ತೆ ನೀವು ಅವ ಇನ್ನೊಂದು ಏನ್ ಮಾಡ್ತಾನ, ಒಂದ್ ಸ್ವಲ್ಪ ನಾವು ಅವನು ಒಂದ್ ಸ್ವಲ್ಪ ಹಂಗ ಮಾತಾಡೋದು ಹಂಗ ಆದ ಕೆಲಸಗಾರದಿವಿ. ಅವನು ಕೆಲಸಗಾರನ, ನಾನು ಕೆಲಸಗಾರದಿವಿ. ಕೇಳ್ಬೇಕು, ನಾನು ಎಲ್ಲಿ ಒಬ್ರು ಮಾಡಲ್ಲ. ಅವ್ನು ಅಡ್ಡದಿಂತ ಮಾಡಂತ ಬೆನ್ನತ್ತೀನಿಲ್ಲ, ಮಾಡಬೇಕು ನೀ ಅಂತೀನಿ. ಅದಕ್ಕೆ ಒಬ್ರು MLA ಆರಿಸ್ ಬಂದ್ರಂತ. ಆರಿಸ್ ಬಂದು ಎರಡನೇ ಸರಿ ಹೇಳಿದ್ರೆ ಸಿಗ್ತೈತಿ. ನೀವು ಹಂಗ ಕುತ್ಕೊಂಡು ಏನ್ ಮಾಡ್ರಿ ಅಂದ್ರೆ ಏನ್ ಮಾಡ್ತಾವ ಇದ ಮಾಡ್ಬಿಡ್ತೈತೆ ಅವಾಗ. ನೀವ್ ಕೇಳಿಲ್ಲ ನಾ ಮಾಡಿಲ್ಲ ಅಂತ. ಅದಕ್ಕೆ MLA ಹತ್ರ ಹೋಗ್ರಿ, ಶಾಂತ ರೀತಿಯಿಂದ ಹೋಗ್ರಿ, ಶಾಂತ ರೀತಿ ಕೆಲಸ ಮಾಡಿಸ್ಕೊಡ್ರಿ. ಅವು ಟೆನ್ಷನ್ ಆಗಿರ್ತಾವ, ಸಿಕ್ಕಾಬಿಟ್ಟೆ ಇರ್ತಾವ. ಒಬ್ಬ MLA ಯಾರ ಮನೆ ಇರ್ತಾವ, ಈಗ ಇಡೀ ರಾಜ್ಯದ ಬಿತ್ತಾವ. ಮತ್ತ ಬರೇ ಈಗ MLA ಕ್ಷೇತ್ರದ ಅಷ್ಟ ಇಲ್ಲ, ಇಡೀ ರಾಜ್ಯನ ಓಡಾಡಬೇಕು. ಹೌದಿಲ್ಲ? ನಾವು ಅವನ ಬಗ್ಗೆ ವಿಚಾರ ಮಾಡೋಣ. ನಾನು ಅದ ಮಾಡಪ್ಪ, ಆರೋಗ್ಯದ ಕಡೆ ಲಕ್ಷ್ಯ ಕೊಡು ಅಂತ ಹೇಳಿದ್ನ. ನಾ ಬೇರೆ ಏನು ಬೇಡ, ನೀನು ಆರೋಗ್ಯ ಲಕ್ಷ್ಯ ಕೊಡ್ಬೋದು. ಸರಿಯಾಟ ಅಂತ ಊಟ ಮಾಡು, ಸರಿಯಾಟ ಅಂತ ನಿದ್ದೆ ಮಾಡು. ಹೌದಿಲ್ಲ? ಅದು ನಾವು ಆರೋಗ್ಯ ಇದ್ರ ಮುಂದಂತ ಕ್ಷೇತ್ರ ಅಭಿವೃದ್ಧಿ ಮಾಡಿ. ನಾವು ಆರೋಗ್ಯ ಕೆಡಿಸಿ ಬಂದ್ರೆ ಯಾರಿರಲ್ಲ. ನಾವು ನೆಲಕ್ ಬಿದ್ದು ಬಂದ್ರೆ, ಈಗ ನಾ ನೆಲಕ್ ಬಿದ್ದು ಅಂತಿಪ್ಪ ಬೇರೆ ಸಾಂಗ್ ಹೇಳ್ಕೊತಾರ ಮಕ್ಳಿಗೆ. ನಾವು ಚಲೋ ಎಲ್ಲರೂ ಹೇಳಿ ಇಷ್ಟೊತ್ತು ಚಲೋ ಇನ್ಮೇಲೆ ಸಿದ್ದನಗೊಳ ಮಠದ ಆಶೀರ್ವಾದ ಐತಿ. 100ಕ್ಕೆ 100 ಹೇಳ್ತೀನಿ, ಸಿಟ್ಟು ಆಳದೆ ಅಂದ್ರ CM ಹಾಕಿದಿ. ಅದನ್ನ ಹೇಳ್ತೀನಿ, CM ಹಾಕಿದಿ. ಮತ್ತೆ ಒಂದ್ ಹೇಳ್ತೀನಿ ನಿಮ್ಗೆ, CM ಹಾಕಿನ ಅನ್ಕೂಲೆ ನೀನು ಹಂಗ ಬಿಡೋದಲ್ಲ ಮಂದಿ. ಅದನ್ನ ಹೇಳ್ತ ನೋಡು, ಮಿನಿಸ್ಟರ್ ಆಗ್ಬೇಕಾದ್ರೆ ಎಣ್ಣೆ ಹಾಕ್ತಾರ. ನೀನು CM ಹಾಕಿನ ಅಂದ್ರೆ ಮತ್ತೆ ಎಣ್ಣೆ ಹಾಕ್ತಾರ, ಗಟ್ಟಿರು ಅಷ್ಟ ಭಾಳ ಗಟ್ಟಿರ್ಬೇಕು. ಎಲ್ಲದಕ್ಕೂ ಸರಿ ನಾ ಇರ್ತೀನಿ ಹಿಂದ ಎದ್ರ ಮಾಡ್ತೀನಿ. ಹಣೆ ಬಾರಿ ಇತ್ತಂದ್ರೆ ಅದು ಏನಂತಾರಲ್ಲ. ಇನ್ನೊಂದು ಒಂದ್ ಮಾತು ಹೇಳಿದೀನಿ, ಅದನ್ನ ಭಾಳ ಲೈಕ್ ಮಾಡಿದೆ. ಯಾರೇನೋ ಮಾಡೋ ಪ್ರಾರ್ಥನೆ ಐತಲ್ಲ ಅದಕ್ಕೆ ಗೆದ್ದೈತೆ ಅಂತೇಳಿ ನೀನು ಅಲ್ಲಿ ಆ ಸಿದ್ದಪ್ಪ ಜನ ಗದಿಗೆ ಮುಂದೆ ಪ್ರಾರ್ಥನೆ ಮಾಡಿ ಆ ಪ್ರಾರ್ಥನೆ ಗೆದ್ದೈತೆ. ಯಾಕೆ ಇನ್ನೊಂದು ವಿಷಯ ಹೇಳ್ತೀನಿ, ನೀವು ಬರಗಾಲ ಇರೋದ್ರಿಂದ ದಯವಿಟ್ಟು ಹಾರ ತುರಾಯಿ ಇವನ್ನೆಲ್ಲ ಬಿಡ್ರಿ. ಇವನ್ ಬಿಟ್ಟು ಅದನ್ನ ಇನ್ನಷ್ಟು ಯಾರಿಗಾರ ಒಟ್ಟು ಅದ್ರ ರೊಕ್ಕದಾಗ ಬಡವ್ರಿಗೆ ಕೊಟ್ರಿ ಅಂದ್ರ ಏನ 4 ಮಂದಿ ಬದುಕ್ತಾರ. ಈಗ ಅವ್ರು ಹೇಳ್ಯಾರ ಬರಗಾಲದೊಳಗೆ ಯಾರು ತಗೋಕ್ DK ಶಿವಕುಮಾರ್ ಅಂತವ್ರ ಹೇಳ್ಯಾರ, CM ಅಂತವ್ರ ಏನ್ ಹೇಳ್ಯಾರ, ಹಾರ ತುರಾಯಿ ತಗೋಬೇಡ್ರಿ. ಮೊದಲು ಬರಗಾಲ ನೀವು ಇಂಥ ಪರಿಸ್ಥಿತಿ ಒಳಗೂ ನೀವು ಹಾರ ತುರಾಯಿ ತಂದು
ಅವ್ರ ಮ್ಯಾಲ ಪ್ರೀತಿ ಅಭಿಮಾನ ತೋರಿಸ್ತಿಲ್ಲ. ಆ ಪ್ರೀತಿ ಅಭಿಮಾನ ದೊಡ್ಡದು ಎಲ್ಲದಕ್ಕಿಂತ. ಆ ಪ್ರೀತಿ ಅಭಿಮಾನಕ್ಕಿಂತ ಆದಷ್ಟು ಅವ್ರಿಗೆ ಕಡಿಮೆ ಮಾಡ್ರಿ. ಇದು ಪ್ರೀತಿ ಅಭಿಮಾನ ಕಡಿಮೆ ಮಾಡ್ಬಿಡ್ರಿ, ಮತ್ತು ಶಾಲು ಕಡಿಮೆ ಮಾಡ್ರಿ. ಪ್ರೀತಿ ಅಭಿಮಾನ ಹೆಚ್ಚಿಗೆ ಮಾಡ್ರಿ, ಇನ್ನ ಹೆಚ್ಚಿಗೆ ಮಾಡಿ ಅವ್ರಿಗೆ ಕೆಲಸ ಮಾಡಕ್ ಅವಕಾಶ ಕೊಡ್ರಿ. ಯಾಕಂದ್ರೆ ಈಗ ಬಹಳ ಅಭಿವೃದ್ಧಿ ಆಗಬೇಕು ಒಂದೊಂದು ಕ್ಷೇತ್ರ. ಅವ್ ಒಂದ್ ಮಾತು ಹೇಳಿ, ನಾನು ಯಾರೇ ಏನಾಗ್ಲಿ ವಿರೋಧಿಗಳ 100 ಇರುವಲ್ರ, ಅವನ ವಿರೋಧದಿಂದನೇ ಬೆಳಕ್ ಬಂದ. ನಾನು ಹೇಳಿನವಾಗ ನಮ್ಮನ್ನು ಬೆಳಕಿಗೆ ತರೋರು ಯಾರಪ್ಪ ಅಂದ್ರೆ ವೈರ್ಗಳಲ್ಲಿ ತೆರೆ ಇಟ್ಕೊಂತ ಹೇಳಿದ್ವಿ. ನಾ ಏನದೀನಿ ನೀ ಏನದಿ ಅಂತ ತೋರಿಸ್ಕೊಡೋರು ಯಾರು? ವೈರ್ಗಳ. ಅದಕ್ಕೆ ವೈರ್ಗಳನ್ನ ಪ್ರೀತಿಸ್ಬೇಕು, ನಾವು ದ್ವೇಷ ಮಾಡಬಾರ್ದು. ನಾನು ಅದನ್ನ ವೈರ್ಗಳನ್ನ ಪ್ರೀತಿಸುವಂತ ಕೆಲಸ ಮಾಡಿ, ಅವ್ರೇನೋ ಮಾಡಿದ್ರೆ ಅವ್ರ ಕರ್ಮ, ಅವ್ರ ರಿಟರ್ನ್ಸ್ ಅವ್ರಿಗೆ ಇಲ್ಲಿ ನಾನು ಅದನ್ನ ಆಶೀರ್ವಾದ ಐತಿ. ಒಳ್ಳೇದಾಗತ್ತೆ ನಿನಗೆ, ಕ್ಷೇತ್ರ ಅಭಿವೃದ್ಧಿ ಮಾಡು. ಈ ಜನರ ಆಶೀರ್ವಾದ ಇರೋವರೆಗೆ ಯಾವ ವೈರನ್ನು ಏನೋ ಹರ್ಕೊಳಕ್ಕಾಗಲ್ಲ ನಿನಗೆ. ಅಲ್ಲೇ ಹೇಳಿ ನೋಡಿ, ಜನರ ಆಶೀರ್ವಾದ ಇರೋವರೆಗೂ ವೈರ್ಗಳು ಏನು ಮಾಡಲ್ಲ. ಒಂದು ವಿಷಯ ಹೇಳಿದ್ ನಾ ಹಿಂದ್ಕೊಂಡೆ, ವೈರಿಗಳಿಗೆ ಹೆಂಗ್ ಉತ್ತರ ಕೊಡ್ಬೇಕಂದ್ರೆ ಅಭಿವೃದ್ಧಿ ಮುಖಾಂತರ ಉತ್ತರ ಕೊಡ್ಬೇಕು. ಅದನ್ನ ಮಾಡಂತ ಹೇಳಿದ್ರು, ಅದನ್ನ ಮಾಡ್ಯ ನಾವು. ಈಗ ಅಭಿವೃದ್ಧಿ ಮಾಡಿದಲ್ಲಿ ಅವ್ರು ಮಂತ್ರಿ ಮಾಡಿದ್ವಿ, ಅಭಿವೃದ್ಧಿ ಮಾಡಲಿಲ್ಲ ಮಾಡ್ತಿದ್ರೆ ನೀವು ಇಲ್ಲ. ಹೀಗಾಗಿ ಎಲ್ಲರೂ ಒಳ್ಳೇದಾಗ್ಲಿ. ಈಗ ನೆಕ್ಸ್ಟ್ ಅವಾರ್ಡ್ ಸ್ವೀಕರಿಸೋರು ಅದರ ಅವರು ಯಾರ್ಯಾರು ಮನಿ ತಂದಿರ ಅನ್ಕೊಡ್ರಿ. ಇಷ್ಟು ಹೇಳಿ ನಾನು ಅಡ್ವಾನ್ಸ್ ಇವಾಗ ಮಿನಿಸ್ಟರ್ ಆಗೋದು ನಾನು ಭವಿಷ್ಯ ನೋಡಿದಾಗ ಮೊದಲು ಅದನ್ನು ವೈರಲ್ ಮಾಡಿದಂಥವ್ರು ನೀವು. ಈಗ ಅದನ್ನ ಇವಾಗ ಮಿನಿಸ್ಟರ್ ಹಾಕುಲ್ಲೇ ನಾನು ಹೇಳಿದ್ದು ಅದನ್ನ ಟ್ಯಾಗ್ ಮಾಡೋದು ಹಾಕೋದು. ಅದರೊಳಗೂ ನನಗೂ ಕಮೆಂಟ್ಸ್ ಬಂದವು, ಸಾಕಷ್ಟು ಬಂದಾವು. ಏನು ಬಂದಾವ ಹೇಳ್ಬಾರ್ದು, ಬಂದಾವು. ಸ್ವಾಮಿ ಆದ್ರೂ ಬಿಟ್ಟಿಲ್ಲ ಎಲ್ಲ ಕಡೆ ಬಂದಾವು. ನಾನು ಒಂದು ಮಾತು ಹೇಳಿದೆ ಅವ್ರಿಗೆ, ನೀವೇನು ಬೇಗ ಕೊಡ್ತಿರಲ್ಲ ಫೇಸ್ಬುಕ್ನಾಗ, ಇನ್ಸ್ಟಾಗ್ರಾಮ್ನಾಗ ಯಾವುದೇ ಒಂದು ವಸ್ತು ಇರ್ತೈತಿ, ಅದನ್ನ ಕೊಟ್ಟು ನೀವು ಕೊಡಕ್ ಬಂದು ನಾವು ಇಸ್ಕೊಂಡ್ರೆ ನಮ್ದಾಗುತ್ತೆ. ನಾವು ಇಸ್ಕೊಂಡೇ ಇಲ್ಲ, ನಿಮ್ ಕಡೆನೆ ಬಿಟ್ಟಿವಿ ಅಂತ ಹೇಳ್ಬಿಟ್ಟ. ಏನ್ ಬೇಕು ಅಂತ ನಿಮ್ಗ ನಾವು ತಗೊಂಡ್ರೆ ನಮ್ಗೆ ಹತ್ತಲ್ಲ ಬೇಡ. ಯಾಕಪ್ಪ ನಾವು ತಗೊಂಡೇ ಇಲ್ಲ, ಅವ್ರಿಗೆ ಬಿಟ್ಬಿಡು ನಾವು.